ಸಣ್ಣದಾಗಿ ಸ್ವಂತ ಬಿಸಿನೆಸ್ ಮಾಡಲು ಸಾಲದ ನಿರೀಕ್ಷೆಯಲ್ಲಿದ್ದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ನಿಮಗೆ ಸಹಕಾರಿಯಾಗುತ್ತೆ. ಈ ಮುದ್ರಾ ಸ್ಕೀಮ್ನಲ್ಲಿ ಗರಿಷ್ಠ 20 ಲಕ್ಷ ರೂಪಾಯಿ ತನಕ ಸಾಲವನ್ನು ಪಡಿಬಹುದು. ನೀವೊಂದು ಬೇಕರಿಯು, ಟೈಲರಿಂಗ್ ಶಾಪ್ ಅಥವಾ ರೆಡಿಮೇಡ್ ಬಟ್ಟೆಗಳ ಅಂಗಡಿ ಇರ್ಬೋದು, ದಿನಸಿ ಅಂಗಡಿ, ಗ್ಯಾರೇಜ್, ಮೆಡಿಕಲ್ ಶಾಪ್, ಫೋಟೋಗ್ರಫಿ ಸ್ಟುಡಿಯೋ ತೆರಿಬೇಕು ಅಂತ ಅಂದ್ಕೊಂಡಿದ್ರೆ ಮುದ್ರಾ ಲೋನ್ ಪಡೆದು ಆ ಕನಸನ್ನ ನನಸು ಮಾಡಬಹುದು. ಹಾಗಾದ್ರೆ ಏನಿದು ಮುದ್ರಾ ಸ್ಕೀಮ್? ಇದರ ಉದ್ದೇಶ ಏನು? ಇದರ ಅಡಿಯಲ್ಲಿ ಯಾರಿಗೆಲ್ಲ ಸಾಲ ಸಿಗುತ್ತೆ? ಅರ್ಜಿ ಸಲ್ಲಿಸುವುದು ಹೇಗೆ? ಬಡ್ಡಿ ದರ ಎಷ್ಟಿರುತ್ತೆ? ಇತ್ಯಾದಿ ಎಲ್ಲ ವಿವರಗಳನ್ನು ತಿಳಿಯೋಣ. ಮುದ್ರಾದ ಫುಲ್ ಫಾರ್ಮ್ ಯಾವುದಂದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅಂತ, ಶಾರ್ಟ್ ಆಗಿ PMMY ಸ್ಕೀಮ್ ಅಂತ ಇದನ್ನ ಕರೀತಾರೆ. ಸಣ್ಣ ವ್ಯಾಪಾರ ಮತ್ತು ಉದ್ಯಮಗಳನ್ನು ಮಾಡಲು ಬಯಸುವವರಿಗೆ ಇದನ್ನ ನೀಡಲಾಗುತ್ತೆ. ಯುವ ಜನರಲ್ಲಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವಂಥದ್ದು, ಇದಕ್ಕಾಗಿ ಆರಂಭಿಕ ಹಂತದ ಹಣಕಾಸು ವ್ಯವಸ್ಥೆಯನ್ನು ಕೊಡುವಂಥದ್ದು ಇದರ ಮೂಲಭೂತ ಉದ್ದೇಶವಾಗಿದೆ. ಬ್ಯಾಂಕ್ಗಳು, NBFCಗಳು ಮತ್ತು ಕಿರು ಹಣಕಾಸು ಸಂಸ್ಥೆಗಳ ಮೂಲಕ ಈ ಸಾಲವನ್ನು ವಿತರಿಸಲಾಗುತ್ತೆ. ಹೊಸದಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಅಥವಾ ಉದ್ದಿಮೆ ಮಾಡಲು ಮುಂದಾಗುವವರಿಗೆ ಸಾಲ ಸಿಗೋದು ಕಷ್ಟ ಆಗಿರುವುದರಿಂದ ಮುದ್ರಾ ಸ್ಕೀಮ್ ಅನ್ನ 2015ರಲ್ಲಿ ಆರಂಭಿಸಲಾಯಿತು. ಮುದ್ರಾದಲ್ಲಿ ಸಿಗುವ ಸಾಲಗಳ ವಿಧಗಳ ಬಗ್ಗೆ ಈಗ ನೋಡೋಣ. ಮುದ್ರಾ ಅಡಿಯಲ್ಲಿ ಶಿಶು, ಕಿಶೋರ್, ತರುಣ್ ಮತ್ತು ತರುಣ್ ಪ್ಲಸ್ ಎಂಬ ವಿಧಗಳಿದೆ. ಶಿಶು ವಿಭಾಗದ ಅಡಿಯಲ್ಲಿ 50,000 ರೂಪಾಯಿ ತನಕ ನಿಮಗೆ ಸಾಲ ಸಿಗುತ್ತೆ. ಈಗಾಗಲೇ ಬಿಸ್ನೆಸ್ ಶುರು ಮಾಡಿರುವವರು ಈ ಸಾಲವನ್ನು ಪಡೆಯಬಹುದು. ಇನ್ನು ಕಿಶೋರ್ ವಿಭಾಗದಲ್ಲಿ ನಿಮಗೆ 5 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ತರುಣ್ ವಿಭಾಗದಲ್ಲಿ 10 ಲಕ್ಷ ರೂಪಾಯಿ ಹಾಗೂ ತರುಣ್ ಪ್ಲಸ್ ಅಡಿಯಲ್ಲಿ 20 ಲಕ್ಷ ರೂಪಾಯಿ ತನಕ ಈ ಸಾಲವನ್ನು ಪಡೆಯಬಹುದು. ಈ ಮುದ್ರಾ ಸಾಲಗಳಿಗೆ ವಿಶೇಷ ಅಂದರೆ ಯಾವುದೇ ಸೆಕ್ಯೂರಿಟಿ ಡೆಪಾಸಿಟ್ ಕೊಡಬೇಕಾಗಿಲ್ಲ, ಯಾವುದೇ ಅಡಮಾನ ಕೂಡ ಇದಕ್ಕೆ ಇಡಬೇಕಾಗತ್ತೆ ಅಗತ್ಯ ಇರಲ್ಲ. ಮುದ್ರಾ ಸಾಲ ಪಡ್ಕೊಂಡು ಯಶಸ್ವಿಯಾಗಿ ಮಾಡಬಹುದಾದ ಬಿಸ್ನೆಸ್ಗಳು 106 ಇದ್ದಾವೆ. ಅವುಗಳ ಪೈಕಿ ಕೆಲವನ್ನ ನೋಡೋಣ. ಎಲ್ಲ ವಿಧದ ಉತ್ಪಾದನೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ವಿಧದ ವ್ಯಾಪಾರ, ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ಕ್ಷೇತ್ರದ ಬಿಸ್ನೆಸ್ಗಳಿಗೆ ಮುದ್ರಾ ಸಾಲ ಪಡಿಬಹುದು. ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇರುವವರು ಕೂಡ ಮುದ್ರಾ ಲೋನನ್ನು ಪಡಿಬಹುದು. ಈಗ ಮತ್ತಷ್ಟು ವಿವರಗಳನ್ನು ನೋಡ್ತಾ ಹೋಗೋಣ. ನೀವು ಟ್ರಾನ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡೋದಿದ್ರೆ ಮುದ್ರಾ ಲೋನ್ ಪಡಿಬಹುದು. ಉದಾಹರಣೆಗೆ ಹಣ್ಣು, ತರಕಾರಿ, ಧಾನ್ಯ ಇತ್ಯಾದಿ ನಾನಾ ಬಗೆಯ ಸರಕುಗಳನ್ನು, ಪೀಠೋಪಕರಣಗಳನ್ನು ಸಾಗಿಸುವಂಥ ಗೂಡ್ಸ್ ವಾಹನಗಳಿರುತ್ತಲ್ಲ, ಅದನ್ನು ಖರೀದಿಸಿ ಬಿಸ್ನೆಸ್ ಮಾಡಲು ಮುದ್ರಾ ಸಾಲ ಪಡಿಬಹುದು. ಇನ್ನು ಆಟೋ ರಿಕ್ಷಾ, ಟ್ಯಾಕ್ಸಿ, ಇ ರಿಕ್ಷಾ ಇತ್ಯಾದಿ ಪ್ರಯಾಣಿಕರ ಸಾಗಣೆಯ ವಾಹನಗಳನ್ನು ಖರೀದಿಸಲು ಕೂಡ ಈ ಮುದ್ರಾ ಸಾಲನ ಪಡಿಬಹುದು. ಇನ್ನು ಸೇವಾ ಕ್ಷೇತ್ರದ ಬಿಸ್ನೆಸ್ಗಳಾದ ಸಲೂನ್ ಇರ್ಬೋದು, ಬ್ಯೂಟಿ ಪಾರ್ಲರ್, ಟೈಲರಿಂಗ್ ಶಾಪ್, ಡ್ರೈ ಕ್ಲೀನಿಂಗ್ ಮತ್ತಿತರ ಅಂಗಡಿಗಳಂತರಲ್ಲಿ ಕೂಡ ಮುದ್ರಾ ಲೋನ್ ಸಿಗುತ್ತೆ. ಆಹಾರ ಉತ್ಪನ್ನಗಳ ವ್ಯಾಪಾರ ಕೂಡ ಮುದ್ರಾ ಲೋನ್ ಸಿಗುತ್ತೆ. ಅದು ಹಪ್ಪಳ ತಯಾರಿ ಇರ್ಬೋದು, ಸಂಡಿಗೆ, ಜಾಮ್, ಸಾಂಬಾರ್ ಪುಡಿ, ಜ್ಯೂಸ್ ಅಂಗಡಿಗಳು, ಸ್ವೀಟ್ ಶಾಪ್ ಇತ್ಯಾದಿಗಳು ಕೂಡ ಮುದ್ರಾ ಸಾಲ ಸಿಗುತ್ತೆ. ಜವಳಿ ಶಾಪ್ ಇರ್ಬೋದು, ದಿನಸಿ ಅಂಗಡಿ ತೆರೆಯಲು ಕೂಡ ನಿಮಗೆ ಲೋನ್ ಸಿಗುತ್ತೆ. ಹಣ್ಣು ತರಕಾರಿ ವ್ಯಾಪಾರ ಮಾಡೋರು, ಲಾರಿ ಚಾಲಕರು, ರಿಪೇರಿ ಶಾಪ್ಗಳನ್ನು ನಡೆಸೋರು, ಹೊಲಿಗೆ ಮಿಷಿನ್ ಇಟ್ಕೊಂಡಿರೋರು, ಕಾರ್ಪೆಂಟ್ರಿ, ಕರಕುಶಲ ಆಧಾರಿತ ವ್ಯಾಪಾರ, ಖಾದಿ ವ್ಯಾಪಾರ, ಆಹಾರ ಸಂಸ್ಕರಣೆ ಘಟಕಗಳನ್ನು ತೆರೆಯಲು ಕೂಡ ಈ ಮುದ್ರಾ ಸಾಲ ಸಿಗುತ್ತೆ. ಇದು ಎಲ್ಲೆಲ್ಲ ಸಿಗುತ್ತೆ ಹಾಗಿದ್ರೆ? ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಕೂಡ ಮುದ್ರಾ ಸಾಲ ಕೊಡುತ್ತೆ. 2024ರಲ್ಲಿ ಮುದ್ರಾ ಸಾಲದ ಬಡ್ಡಿ ದರ ವರ್ಷಕ್ಕೆ 9.30% ಇತ್ತು. ಅಂದರೆ 9.5% ಹತ್ರ ಆಗುತ್ತೆ. ಸಾರ್ವಜನಿಕ ವಲಯದ ಎಲ್ಲ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, ವಿದೇಶಿ ಬ್ಯಾಂಕ್ಗಳು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಮುದ್ರಾ ಸಾಲ ಸಿಗುತ್ತೆ. ಮುದ್ರಾ ಸಾಲ ಪಡೀಲಿಕ್ಕೆ ಪ್ಯಾನ್ ಕಾರ್ಡ್ ಕಡ್ಡಾಯ ಇಲ್ಲ. ಹೀಗಿದ್ರೂ ಇದ್ರೆ ನಿಮ್ಮ KYC ಪ್ರಕ್ರಿಯೆ ಈಸಿ ಆಗುತ್ತೆ. 1 ರಿಂದ 7 ವರ್ಷದ ಅವಧಿಯಲ್ಲಿ ಈ ಮುದ್ರಾ ಸಾಲವನ್ನು ನೀವು ರೀಪೇಮೆಂಟ್ ಅಥವಾ ಮರುಪಾವತಿಯನ್ನು ಮಾಡಬಹುದು. ಮುದ್ರಾ ಯೋಜನೆ ಮೂಲಕ ಈಗಾಗಲೇ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಾಲವನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ. ಸುಮಾರು 2,95,000 ಕೋಟಿ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, HDFC ಬ್ಯಾಂಕ್, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮುದ್ರಾ ಸಾಲ ಸಿಗುತ್ತೆ. ಮುದ್ರಾ ಸಾಲ ಪಡೆಯೋರು ಈಗಾಗಲೇ ಯಾವುದಾದ್ರೂ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲ ಪಡೆದು ಡಿಫಾಲ್ಟರ್ ಆಗಿದ್ರೆ ನಿಮಗೆ ಮುದ್ರಾ ಸಾಲ ಸಿಗಲ್ಲ. ಅದರಿಂದ
ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು ಮತ್ತು ಹಳೆ ಸಾಲಗಳನ್ನು ಡಿಫಾಲ್ಟ್ ಆಗಿದ್ರೆ ಅದನ್ನು ರೀಪೇಮೆಂಟ್ ಮಾಡಬೇಕು. ಹಾಗೂ ಅಗತ್ಯವಿರೋ ದಾಖಲಾತಿಗಳು ಯಾವುದು ಅಂತಂದರೆ ಗುರುತಿನ ಚೀಟಿ ಮತ್ತು ವಿಳಾಸದ ದೃಢೀಕರಣ. ಇವುಗಳಿಗೋಸ್ಕರ ನೀವು ವೋಟರ್ ID ಕಾರ್ಡನ್ನು ಬಳಸ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಬಿಲ್ ಇತ್ಯಾದಿಗಳನ್ನು ಬಳಸ್ಬೋದು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.